ಯಾವುದೋ ಇದು ರೋಡು. ಪ್ರೆಗ್ನೆಂಟ್ ಆದವ್ರೇನಾದರೂ ಈ ರೋಡಲ್ಲಿ ಬಂದರೆ ಕಾರಲ್ಲೇ ಹೆರಿಗೆ ಆಗೋದು ಪಕ್ಕ. ಅಯ್ಯೋ, ಈ ಕಡೆ ಎಲ್ಲ ಹಿಂಗೆ ಕಣ, ಏನೂ ಮಾಡೋಕ್ಕಾಗಲ್ಲ. ಸರಿ ಮಗ, ಅಲ್ಲಿ ಯಾವುದೋ ಒಂದು ಅಂಗಡಿ ಕಾಣಿಸ್ತಾ ಇದೆ ಕಣ, ಹೋಗಿ ಏನಾದರೂ ತಿನ್ನಕ್ಕೆ ತರ್ತೀನಿ. ಹಾಂ ಸರಿ, ಟೀ ಸಿಗುತ್ತಾ ನೋಡ. ತೇಜಸ್ ಕಾರ್ ಇಳ್ಕೊಂಡು ಆ ಅಂಗಡಿ ಕಡೆ ಹೋಗ್ತಾನೆ. ಅಲ್ಲಿ ಇರೋ ಎಲ್ಲ ತಿಂಡಿನೂ ಒಂದೊಂದು ಪ್ಯಾಕೆಟ್ ಪರ್ಚೇಸ್ ಮಾಡಿ ಬ್ಯಾಗಿಗೆ ಹಾಕೋತಾನೆ. ಹಾಗೆ ನಿಧಾನವಾಗಿ ಟ್ರ್ಯಾಕ್ ಕಡೆ ತಿರುಗಿ ನೋಡಿದ್ರೆ ಯಾರೋ ಒಬ್ಬ ವ್ಯಕ್ತಿ ಟ್ರ್ಯಾಕ್ ಮೇಲೆ ಇವನನ್ನೇ ನೋಡ್ತಾ ನಿಂತಿರ್ತಾನೆ. ತೇಜಸ್ ಒಂದೆರಡು ಹೆಜ್ಜೆ ಮುಂದೆ ಹೋಗಿ, ಯಾರು ಮರ ನೀನು? ಟ್ರೈನ್ ಬರೋ ಟೈಮ್ಗೆ ಆ ಟ್ರ್ಯಾಕ್ ಮೇಲೆ ಏನು ಮಾಡ್ತಿದ್ಯಾ? ಹಾಗೆಲ್ಲ ಸಾಯ್ಬಾರ್ದು ಕಣೋ, ತುಂಬ ನೋವಾಗುತ್ತೆ. ಅಷ್ಟರಲ್ಲಿ ಅಂಗಡಿಯವನು ಕರೀತಾನೆ. ಹೋಗಿ ಅವನಿಗೆ ಅಮೌಂಟ್ ಕೊಟ್ಟು ಟ್ರ್ಯಾಕ್ ಕಡೆ ತಿರುಗಿ ನೋಡಿದ್ರೆ ಯಾರೂ ಇಲ್ಲ. ಟ್ರೈನ್ ಪಾಸ್ ಆಗುತ್ತೆ. ತೇಜಸ್ ಏನನ್ನೋ ಯೋಚನೆ ಮಾಡ್ತಾ ಕೈಯಲ್ಲಿ ತಿಂಡಿ ಪ್ಯಾಕೆಟ್ ಹಿಡ್ಕೊಂಡು ಕಾರ್ ಒಳಗಡೆ ಬಂದು ಕೂತ್ಕೋತಾನೆ. ಲೋ ಮಗ, ಈ ಊರು ನಿಜವಾಗ್ಲೂ ವಿಚಿತ್ರ ಕಣೋ. ಅವನ್ಯಾರೋ ಸೈಕೋ ನನ್ನ ಮಗ ಟ್ರ್ಯಾಕ್ ಮೇಲೆ ನಿಂತಿದ್ದ. ಬೈದು ಬುದ್ಧಿವಾದ ಹೇಳ್ದೆ, ಹೆಂಗೆ ಒಂದು ಜೀವ ಉಳಿಸಿದ್ದೀನಿ ಇವತ್ತು. ನಿರೂಪ್ಗೆ ಇವನು ಹೇಳ್ತಿರೋ ವಿಷಯದಲ್ಲಿ ಒಂದು ಚೂರು ಇಂಟ್ರೆಸ್ಟ್ ಇರಲಿಲ್ಲ. ಬೆಳಗ್ಗೆಯಿಂದ ಕಾರ್ ಓಡಿಸಿ ಫುಲ್ಲು ಸುಸ್ತಾಗಿರ್ತಾನೆ. ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನಿಸಿರುತ್ತೆ. ಗೇಟ್ ಓಪನ್ ಆಗಿದ್ದ ಕೂಡಲೇ ನಿಧಾನವಾಗಿ ಕಾರು ಮುಂದೆ ಸಾಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಯಾರೋ ಒಬ್ಬ ವ್ಯಕ್ತಿ ಒಂದು ಸೈಡಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳ್ತಾ ಇರೋದು ಕಾಣಿಸುತ್ತೆ. ನಿರೂಪ್ ಕಾರ್ ನಿಲ್ಲಿಸ್ತಾನೆ. ಸರ್, ಈ ಟೈಮಲ್ಲಿ ಇಲ್ಲಿ ಯಾವುದೂ ಬಸ್ ಬರಲ್ಲ, ಒಂಚೂರು ಊರವರೆಗೂ ಡ್ರಾಪ್ ಮಾಡ್ತೀರಾ? ಸರಿ, ಹತ್ಕೊಳ್ಳಿ. ಹೇಯ್, ನೀನು ನಿರೂಪ್ ಅಲ್ವಾ? ಹಾಂ ಹೌದು, ನಿಮಗೆ ಹೇಗೆ ಗೊತ್ತು? ಹೇಯ್, ನಾನು ಕಣೋ ನವೀನ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಜೊತೆಗೆ ಹಸು ಮೇಯ್ಸಕ್ಕೆ ಹೋಗ್ತಿದ್ವಲ್ಲೋ, ಅದೇ ಒಂದಿನ ಮರ್ಕೋತಿ ಆಡುವಾಗ ಬಿದ್ದು ನಾನು ಕಾಲು ಮುರ್ಕೊಂಡಿದ್ನಲ್ಲ, ನೆನಪಾಯ್ತಾ? ಓ ಜಿಂಕೆ, ನೀನಾ? ಹೇಗಿದ್ಯೋ? ಹಿಂಗೆ ಇದ್ದೀನಿ ಕಣ, ಅಲೆಮಾರಿ ಜೀವನ. ನೀನು ಹೆಂಗಿದ್ಯೋ? ಏನು ಸಡನ್ನಾಗಿ ಊರ ಕಡೆ? ನಾನು ಆರಾಮಾಗಿದ್ದೀನಿ. ಅಪ್ಪ ಮನೆಯಲ್ಲಿ ಅದೇನೋ ಪೂಜೆ ಅಂತೆ, ಹಾಗಾಗಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಹಾಂ, ಇವನು ನನ್ನ ಫ್ರೆಂಡು ತೇಜಸ್ ಅಂತ. ಹಾಂ ಬ್ರೋ, ತೇಜಸ್ ಅಂತ. ನಿಮ್ಮನ್ನೆಲ್ಲೋ ನೋಡ್ದಂಗಿದೆಯಲ್ಲ ಬ್ರೋ ನನಗೆ. ಹಾಂ, ಹಂಗಾ? ಸರಿ ಸರಿ. ಇಷ್ಟು ಮಾತುಕತೆ ನಡುವೆ ಕಾರು ಊರಿನ ಎಂಟ್ರೆನ್ಸ್ ಹತ್ರ ಬರುತ್ತೆ. ದೂರದಲ್ಲೆಲ್ಲೋ ಭೂತಾರಾಧನೆ ಸದ್ದು ಕೇಳಿಸುತ್ತೆ. ಹಾಂ, ಇಲ್ಲೇ ನಿಲ್ಸೋ, ನಾನು ಇಲ್ಲೇ ಹೇಳ್ಕೊತೀನಿ, ಇಲ್ಲೇ ನಿಲ್ಸೋ. ಪರವಾಗಿಲ್ಲ ಬಾರೋ, ಮನೆಯವ್ರಿಗೂ ಬಿಡ್ತೀನಿ. ಬೇಡ ಬೇಡ ಬೇಡ, ಇಲ್ಲೇ ನಿಲ್ಸೋ, ನಾನು ಇಲ್ಲೇ ಹೇಳ್ಕೊತೀನಿ. ಆಮೇಲೆ ಊರಿನವರು ನಾನು ನಿನ್ನ ಜೊತೆ ನೋಡಿದ್ರೆ ಅಷ್ಟೇ ಕತೆ. ಸರಿ, ಗೊತ್ತಾಯಿತು ಬಿಡು. ಒಂದು ರೌಂಡ್ ಎಣ್ಣೆ ಹಾಕ್ಕೊಂಡು ಮನೆಗೆ ಹೋಗೋಣ ಅಂತ ತಾನೇ? ಅದೇ ಹೇಳಿದರೆ ಆಯಿತು. ಅದನ್ನು ಬಿಟ್ಟು ಹಿಂಗ್ಯಾಕೆ ಆಡ್ತಾ ಇದೆಯಾ? ನವೀನ್ ಗಾಬರಿಲಿ ಕಾರಿಂದ ಇಳಿತಾನೆ. ತೇಜಸ್ ಅವನನ್ನೇ ಕುತೂಹಲ ಹಾಗೂ ಅನುಮಾನದಿಂದ ನೋಡ್ತಾನೆ. ನವೀನ್ ಊರಿನ ಒಳಗೆ ಹೋಗೋ ಬದಲು ಬಂದಿದ್ದ ದಾರಿಲೇ ವಾಪಸ್ ಹೋಗ್ತಾ ಇರ್ತಾನೆ. ತೇಜಸ್ ಅನುಮಾನ ಇನ್ನಷ್ಟು ಜಾಸ್ತಿ ಆಗುತ್ತೆ. ಓ, ಈ ಊರು ನಿಜವಾಗ್ಲೂ ವಿಚಿತ್ರ.